ಹಿಂದೂ ಸಮಾವೇಶ ಎಲ್ಲ ಕಡೆ ನಡೀತಾ ಇದೆ. ಸುಮಾರು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ, ದೇಶದ ಎಲ್ಲಾ ಭಾಗಗಳಲ್ಲಿ, ಹಳ್ಳಿಗಳಲ್ಲಿ ಸಣ್ಣ ಹಳ್ಳಿ ಇದ್ರೂ ಸಹಿತ ಅಲ್ಲಿ ನಾಲ್ಕು ಹಳ್ಳಿಗಳನ್ನ ಕೂಡಿಸಿಕೊಂಡು ಒಂದು ಜೋನ್ ಟೈಪ್ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾನೆ ಇದೆ. ಯಾಕೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ನಾವು ಯಾರನ್ನೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಯುವಜನಾಂಗವನ್ನು ಎಚ್ಚರ ಮಾಡತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡ್ಕೊಂತಾನೆ ಬಂದಿದೆ. ಇದೊಂದು ಈ ಕಾಲದಲ್ಲಿ ಅಂತ ಅಲ್ಲ, ಶತಶತಮಾನಗಳಲ್ಲಿಯೂ ಸಹಿತ ಇದನ್ನ ಉಳಿಸಿಕೊಂಡು ಬರತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಹಿರಿಯರು ಮಾಡ್ಕೊಂತಾನೆ ಬಂದಿದ್ದಾರೆ. ತೀರ್ಥಯಾತ್ರೆಗಳು ಅಂತ ಮಾಡ್ತಾರೆ, ನಿಮಗೆಲ್ಲ ಗೊತ್ತದೆ. ಈಗೂ ಹೋಗ್ತಾರೆ. ನಾಳೆ ಶಿವರಾತ್ರಿ ಇದು ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ, ಆ ಕಡೆ ಹೋದ್ರೆ ತುಳಜಾಭವಾನಿಗೆ ಹೋಗ್ತಕ್ಕಂಥ ವ್ಯವಸ್ಥೆ, ನಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳು ಮೊದಲಿನಿಂದಲೂ ಇದ್ದೇ ಇದಾವೆ. ಅಂಥ ಒಂದು ಕಾಲದಲ್ಲಿ ಶಂಕರಾಚಾರ್ಯ ಅಂತವರು 25,000 ಕಿಲೋಮೀಟರ್ ಅನ್ನ ಅಡ್ಡಾಡ್ತಾರೆ. 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಕಾರಣ ಏನು ಅಂದ್ರೆ ಹಿಂದೂ ಉಳಿಬೇಕು, ದೇಶ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಸಂತರು ಮೊದಲಿನಿಂದಲೂ ಸಹಿತ ಈ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಎಷ್ಟು ಅಡ್ಡಾಡ್ತಾರ, ಎಲ್ಲಿ ನಿಮ್ಮ ಅನೇಕ ದೊಡ್ಡ ಇವೆಲ್ಲ ಇವುಗಳನ್ನ ಅಡ್ಡಾಡಿ ಬರ್ತಕ್ಕಂಥ ಒಂದು ವ್ಯವಸ್ಥೆ, ಬದರಿ ಕೇದಾರ್ ತಕ್ಕಂತ ಹೋಗ್ತಕ್ಕಂಥ ವ್ಯವಸ್ಥೆ. ಇವತ್ತಿಷ್ಟೆಲ್ಲ ರೋಡ್ಗಳಿದ್ರು ನಾವು ಹೋಗ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರ್ತೇವೆ. ಆ ಕಾಲಕ್ಕೆ ರೋಡ್ ಇಲ್ಲಾರದ ಕಾಲಕ್ಕೆ ರಾಜರ ಸಹಕಾರವನ್ನ ತೆಗೆದುಕೊಂಡು ಎಲ್ಲವನ್ನ ಅಡ್ಡಾಡಿ ಆ ಸಂಸ್ಕೃತಿಯನ್ನ, ಹಿಂದೂ ಸಂಸ್ಕೃತಿಯನ್ನ ಉಳಿಸುವಂತ ಒಂದು ಕೆಲಸವನ್ನ ಮಾಡಿದರು. ಸುಮಾರು 25,000 ಕಿಲೋಮೀಟರ್ನ ಅಡ್ಡಾಡ್ತಾರೆ. ಚೈತನ್ಯ ಮಹಾರಾಜ್ ಅಂತ ಬರ್ತಾರೆ. ಅವರು ಸುಮಾರು 10 ವರ್ಷಗಳವರೆಗೆ ದೇಶವನ್ನ ಅಡ್ಡಾಡಿದನ್ನ ಪ್ರಚಾರ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ನೋಡ್ರಿ, ಒಬ್ರೇ ಇಬ್ರೇ ನಾವು ಇತಿಹಾಸಕ್ಕೆ ಹೋದ್ರೆ ಎಷ್ಟು ಜನ ಸಿಗುತ್ತಾರೆ ಅಂತಂತ ಹೇಳಿದ್ರೆ, ಗೋಸ್ವಾಮಿ ತುಳಸಿದಾಸ್ ಅಂತ ಇದ್ದಾರೆ, ಅವರು ಆಗಿ ಹೋಗ್ತಾರೆ. 14,000 ಕಿಲೋಮೀಟರ್ ಅನ್ನ ಅಡ್ಡಾಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾಕೆ ಅಡ್ಡಾಡ್ತಾರೆ? ಆ ಕಾಲಕ್ಕೆ ಇಷ್ಟೆಲ್ಲಾ ವ್ಯವಸ್ಥೆ ಇಲ್ಲದಿದ್ರು ಯಾಕೆ ಅಡ್ಡಾಡ್ತಾರೆ ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮನ್ನೆಲ್ಲ ಎಚ್ಚರ ಮಾಡ್ಲಿಕ್ಕೆ ಆ ಕಾಲಕ್ಕೆ ಬಂದಂತ ಒಂದು ವ್ಯವಸ್ಥೆಗಳಿವೆಲ್ಲ. ಈಗ ನಾವು ಇಷ್ಟೆಲ್ಲಾ ಮಾಡಿಕೊಂಡು ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ತುಳಸಿರಾಮ್, ತುಕಾರಾಮ್ ಅಂತ ಬರ್ತಾರೆ. ಅವರು ಸಹಿತ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಅಡ್ಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಗುರುನಾನಕ್ ಬರ್ತಾರೆ, 15,000 ಕಿಲೋಮೀಟರ್ ಅನ್ನ ಅಡ್ಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇಡೀ ಭಾರತ, ಕರ್ನಾಟಕ ಎಲ್ಲವನ್ನೂ ಭಾರತವನ್ನು ಅಡ್ಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇವರೆಲ್ಲ ಅನೇಕ ಜನ ಸಂತರನ್ನ ಹಿಂದೆ ಕಟ್ಟಿಕೊಂಡು ರಾಜ ಮಹಾರಾಜರ ಸಹಕಾರವನ್ನು ತೆಗೆದುಕೊಂಡು ನಾವು ಇತಿಹಾಸವನ್ನು ನೋಡಿದ್ರೆ ಇವೆಲ್ಲ ರಾಜ ಮಹಾರಾಜರು ಅವ್ರಿಗೆ ಕೊಟ್ಟಂತ ಸಹಕಾರದಲ್ಲಿ ಅಡ್ಡಾಡುವಂತ ಈ ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸವನ್ನು ಅವರು ಮಾಡ್ಕೊಂತಾನೆ ಬಂದಿದ್ದಾರೆ. ಸಮರ್ಥ ರಾಮದಾಸರು ಬರ್ತಾರೆ, 12 ವರ್ಷ ತಿರುಗುತ್ತಾರೆ. ಅವರು ಎಂತೆಂತ ಸಮಸ್ಯೆಗಳು ಬರ್ತಾವೆ. ಒಂದು ಸುಮ್ಕೆ ಸಮರ್ಥರಾಸರ ಆದಂತ ಒಂದು ಘಟನೆಯನ್ನ ನಿಮಗೆ ಹೇಳಿ ಮುಗಿಸ್ತೇನೆ. ನೋಡು, ಒಬ್ಬ ಹೆಣ್ಣು ಮಗಳು, ಅವರು 5 ಮನೆ ಮಾತ್ರ ಭಿಕ್ಷೆಯನ್ನ ಬೇಡ್ತಿರ್ತಾರೆ. 5 ಮನೆ ಭಿಕ್ಷೆಯನ್ನ ಬೇಡ್ತಿರ್ಬೇಕಾದ್ರೆ 3 ಮನೆ ಭಿಕ್ಷೆಯನ್ನ ಬೇಡ್ತಾರೆ. 4ನೇ ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡ್ತಾರೆ. ಅವರು ಭಿಕ್ಷಾಟನೆಯನ್ನ ಮಾಡಿದಾಗ ಅವರು ಒಂದು ಮಾತನ್ನ, ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಂತ ಬೆಳಿಗ್ಗೆ ಹೇಳಿದಾಗ ಆ ಹೆಣ್ಣುಮಗಳು ಒಳಗೆ ಸಾರಣಿ ಹಾಕಿರ್ತಾಳೆ. ಸಾರಣಿ ಹಾಕೋ ಹೆಣ್ಣು ಮಗಳಿಗೆ ಇಷ್ಟೊತ್ತಿಗೆ ಅವನು ಭಿಕ್ಷಾಕ್ ಬಂದಿದ್ದಾನೆ ಅಂತ ಸಿಟ್ಟು ಬರ್ತದೆ. ಆ ಸಿಟ್ಟು ಬಂದಂತ ಕೈಯಲ್ಲಿದ್ದಂತ ಸಾರಣಿ ಅರಿವೆಯನ್ನೇ ಅವರ ಜೋಳಿಗೆಗೆ ಹಾಕ್ತಾಳೆ. ನೋಡ್ರಿ, ಆದ್ರೂ ಸಿಟ್ಟು ಮಾಡೋದಿಲ್ಲ ಸಂತರು. ಅದನ್ನೇ ಸ್ವೀಕಾರ ಮಾಡಿಕೊಂಡು ಗಂಗಾ ನದಿ ದಡಕ್ಕೆ ಹೋಗಿ ಆ ಬಟ್ಟೆಯನ್ನ ಸ್ವಚ್ಛವಾಗಿ ತೊಳಿತಾರೆ. ಇದ್ದದ್ದನ್ನ ಊಟ ಮಾಡ್ತಾರೆ, ಸ್ವಚ್ಛವಾಗಿ ತೊಳಿತಾರೆ. ಒಂದು ದೀಪವನ್ನ ದಿವಸ ಹಚ್ತಾರೆ, ಒಂದು 8 ದಿವಸ ದೀಪವನ್ನ ಹಚ್ತಾರೆ. ಏನಂತ ಬೇಡಿಕೊಳ್ತಾರೆ ಅಂದ್ರೆ, ಆ ತಾಯಿಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಎಂತ. ನೋಡ್ರಿ, ವಿರೋಧ ಮಾಡಿದಂತವರಿಗೂ ಭಾರತೀಯ ಸಂಸ್ಕೃತಿ, ಈ ಹಿಂದೂ ಸಂಸ್ಕೃತಿ ಒಳ್ಳೆಯದನ್ನ ಬಯಸ್ತಕ್ಕಂತ ಕೆಲಸವನ್ನ ಮೊದಲಿಂದಲೂ ಮಾಡಿಕೊಂಡು ಬಂದದ. ಸುಮಾರು 15 ದಿವಸದ ನಂತರ ಮತ್ತೆ ಅದೇ ಓಣಿಯಲ್ಲಿ ಅವರು ಭಿಕ್ಷಕ್ಕೆ ಹೋಗ್ತಾರೆ, ಅದೇ ಮನೆಗೆ ಹೋಗ್ತಾರೆ. ಆ ತಾಯಿ ಮನಸ್ಸು ಬದಲಾಗಿರ್ತದೆ. ಇವರಿಗೆ ಭಿಕ್ಷೆಯನ್ನ ನೀಡಿ, ನೀವು ಎಲ್ಲಿರ್ತೀರಿ ಹೇಳ್ರಿ, ದಿವಸ ಒಂದು ಭಿಕ್ಷೆಯನ್ನ ಕೊಟ್ಟು ಹೋಗ್ತೀನಿ ಅನ್ನೋ ಒಂದು ಮನಸ್ಸು ಬದಲಾವಣೆ ಆಗಿರ್ತದೆ. ಇದು ಸಂತರು ನಮ್ಮನ್ನೆಲ್ಲ ತಿದ್ದುವಂತ ಒಂದು ವ್ಯವಸ್ಥೆಯಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಸಹಿತ, ರಾಜ ಮಹಾರಾಜರಿಂದ ಬಹಳ ತೊಂದರೆಗಳು ಬಂದರೂ ಸಹಿತ ಅವು ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತದೆ, ಶಿವಾಜಿ ಮಹಾರಾಜ್ 300 ಸಂಸ್ಥಾನಗಳನ್ನ ಗೆಲ್ತಾರೆ. ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ಇವು ಮಹಾರಾಷ್ಟ್ರದಿಂದ ಹಿಡಿದು ನಮ್ಮ ವೇಲೂರು ತನಕ, ತಮಿಳುನಾಡು ಎಲ್ಲವನ್ನೂ ಅಡ್ಡಾಡ್ತಾರೆ, ಎಲ್ಲವನ್ನ ಗೆಲ್ತಾರೆ.
ಅವರು ಉಳಿಸಿದ್ದು ಏನು ಅಂತಂದ್ರೆ ಹಿಂದೂ ಸಂಸ್ಕೃತಿಯನ್ನೇ ಉಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದರು. ಎಷ್ಟು ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಬರ್ತಾವ ಆ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಅದನ್ನ ಸ್ವೀಕಾರ ಮಾಡಿ ಎಂತೆಂತ ಹೆಣ್ಣು ಮಕ್ಕಳು ಬಂದರೂ ಸಹಿತ ಅವರನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವರಿಗೆ ಜೀವದಾನವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಬೆಳವಡಿ ಮಲ್ಲಮ್ಮನ ಒಂದು ಶಕ್ತಿಯನ್ನ ನೋಡಿ ಬಹಳ ಅದ್ಭುತವಾದ ತಾಯಿ ನೀನು ಅಂತಂತ ಹೇಳಕ್ಕೆ ಮತ್ತೆ ತಿರುಗಿ ರಾಜ್ಯವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಈ ಹಿಂದೂ ಸಂಸ್ಕೃತಿಯಲ್ಲಿ ವಿರೋಧಿಗಳನ್ನು ಸಹಿತ ಪ್ರೀತಿ ಮಾಡಿ ಬಿಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ನೋಡ್ಕೊತಾ ಬಂದಿದ್ದೇವೆ ಎಲ್ಲ ಅಷ್ಟು. ಅದೇ ರೀತಿಯಾಗಿ ಸಮರ್ಥ ಆಮೇಲೆ ಸಂತ ಜ್ಞಾನೇಶ್ವರ ಬರ್ತಾರೆ. ಎಂತ ಅದ್ಭುತವಾದ ಕೆಲಸವನ್ನ ಮಾಡ್ತಾರೆ. ಕೆಳವರ್ಗದ ಜನರನ್ನೂ ಸಹಿತ ಆ ಹಿಂದೂ ಸಂಸ್ಕೃತಿಗೆ ತರ್ತಕ್ಕಂತ ಕೆಲಸವನ್ನ ಮಾಡ್ತಾರ. ಇವೆಲ್ಲ ಇತಿಹಾಸಕ್ಕೆ ನಾವು ಹೋದಿವು ಅಂತಂತ ಹೇಳಿದ್ರೆ ನಾವು ಏನ್ ಈ ಎಲ್ಲ ಇಷ್ಟೆಲ್ಲ ಇದ್ರು ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ತಿರುಗಿ ನಾವು ಚಿಂತನೆ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ. ಶೆಣೆ ಅಂತ ಇದ್ರು ನಿಮಗೆಲ್ಲ ಗೊತ್ತದ. ಇಲ್ಲೆಲ್ಲ ಬರ್ತಾ ಇದ್ರು, ಅವ್ರು ಮಠಕ್ಕೂ ಬರ್ತಾ ಇದ್ರು. ಬಂದಾಗ ಮಠಕ್ಕೆ ಬಂದು ಕುತ್ಕೊಂಡು ಹೋಗ್ತಾ ಇದ್ರು. ಅವರು 3 ಪುಸ್ತಕಗಳನ್ನ ಬರೆದ ಪುಸ್ತಕದಲ್ಲಿ ಹಿಂದೂ ದರ್ಶನ ಅಂತ ಭಾರತ ದರ್ಶನ ಅಂತ ಪುಸ್ತಕವನ್ನ ಬರೆದಿದ್ದಾರೆ. ಆ ಭಾರತದಲ್ಲಿ ಎಂತೆಂತ ಅದ್ಭುತವಾದ ನದಿಗಳಿವೆ. ಆ ನದಿಗಳ ಪಾವಿತ್ರತೆ ಏನು, ನಮ್ಮ ಗುಡ್ಡಗಳ ಪರ್ವತಗಳ ಪಾವಿತ್ರತೆ ಏನು, ನಮ್ಮ ಗುಡಿಗಳ ಪಾವಿತ್ರತೆ ಏನು, ಇವೆಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ಬರತಕ್ಕಂತ ಕೆಲಸಗಳನ್ನು ಬಹಳ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ಅದನ್ನು ಓದಿದ್ರೆ ನಾವು ಹಿಂದೂ ಜನ ಏನಾಗಬೇಕು ನಾವೆನ್ನ ಅನ್ನೋದನ್ನ ನಾವು ಚಿಂತನೆ ಮಾಡತಕ್ಕಂತ ಕೆಲಸವನ್ನ ಎಲ್ಲಾ ಕಡೆ ಅಡ್ಡಾಡಿ ಜಾಗವನ್ನ ಅಡ್ಡಾಡಿ ಬರೆದಂತಹದ್ದು. ಯಾವ್ಯಾವ ನದಿಗಳಲ್ಲಿ ಎಂತೆಂತ ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನ ಬಹಳ ತುಂಬಾ ಚೆನ್ನಾಗಿ ಅವರು ಕೊಟ್ಟಿದ್ದಾರಲ್ಲ. ನಾವು ಕ್ಯಾಶೆಟು ಆಗಿದೆ ಅವನ್ನೆಲ್ಲ ನೀವು ಕೇಳ್ತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಾಗ ಭಾರತ ಏನು ಹಿಂದೂ ಏನು ಅನ್ನೋದನ್ನ ಬರ್ತಕ್ಕಂತ ಒಂದು ವ್ಯವಸ್ಥೆ ನಮಗೆ ಬರ್ತದೆ. ಹೀಗೆ ಅನೇಕ ರಂಗದಲ್ಲಿ ಅಂತಲ್ಲ, ನಮ್ಮಲ್ಲಿರ್ತಕ್ಕಂತ ಜ್ಞಾನವನ್ನ ಜಾಗೃತಿ ಮಾಡತಕ್ಕಂತ ಕೆಲಸದಲ್ಲಿ ನಮ್ಮ ಎಲ್ಲ ಸಂತರು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸುಮಾರು ಎಲ್ಲ ಸ್ಟೇಟ್ಗಳನ್ನ ನಾವು ಅಡ್ಡಾಡಿದ್ರೆ ಬಹಳಷ್ಟು ಸಂತರು ಸಿಗ್ತಾರೆ. ಕೃಷ್ಣ ಭಕ್ತಿ ಪಂಥದ ಸಂತರು, ರಾಮ ಭಕ್ತಿ ಪಂಥದ ಸಂತರು, ಇವರೆಲ್ಲ ನಮ್ಗೆ ಸಿಗ್ತಕ್ಕಂತ ವ್ಯವಸ್ಥೆ. ಇವರೆಲ್ಲ ಮಾಡಿದ್ದೇನು ಅಂತ ಹೇಳಿದ್ರೆ ಹಿಂದೂ ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದವರು. ಅಂತ ಒಂದು ಕೆಲಸದಲ್ಲಿ ನಾವು ಇವತ್ತೆಲ್ಲ ಅದನ್ನ ಮತ್ತೆ ಎಚ್ಚರ ಮಾಡಿ ಕೆಲಸವನ್ನ ಮಾಡ್ತಕ್ಕಂತ ಕೆಲಸದಲ್ಲಿ ಮತ್ತೆ ನಾವು ತೊಡಗಿದ್ದೇವೆ. ಇದು ಇನ್ನೂ ಹೆಚ್ಚು ತುಂಬಾ ಚೆನ್ನಾಗಿ ಬೆಳಿಬೇಕು. ಅವರು ನಾಡಿಗೇರು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಮಾತನಾಡುವಂತ ನಾಡಿಗೇರು ಬಂದಿದ್ದಾರೆ. ಬಹಳಷ್ಟು ಪ್ರೊಸೆಷನ್ ಉತ್ಸವನ್ನ ಬಹಳ ದೊಡ್ಡ ಚೆನ್ನಾಗಿ ಮಾಡಿದ್ರಿ ಎಲ್ಲ ಒಟ್ಟು. ಅದು ಎಷ್ಟು ಚೆನ್ನಾಗಿ ಮಾಡಿದೀವಿ ಅಷ್ಟು ಈ ಹಿಂದೂ ಸಂಸ್ಕೃತಿಯನ್ನ ನಾವು ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇತ್ತಿತ್ತಲಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಪಾಶ್ಚಾತ್ಯ ದೇಶ ತುಂಬಿಕೊಳ್ತಾ ಇದೆ, ಬಹಳಷ್ಟು ತುಂಬಿಕೊಳ್ತಾ ಇದೆ. ಎಷ್ಟು ತುಂಬಿಕೊಳ್ತಾ ಇದೆ ಅಂದ್ರೆ ಹಿಂದೂ ಸಂಸ್ಕೃತಿಯನ್ನ ನಾವು ಮರೆಯುವಟ್ಟು ತುಂಬಿಕೊಳ್ತಾ ಇದೆ. ನಮ್ಮ ಲಗ್ನಗಳು ನೋಡ್ರಿ, ವಾಸ್ತುಶಾಂತಿಗಳಲ್ಲಿ ನೋಡ್ರಿ, ಬೇರೆ ಬೇರೆ ಏನು ಹಿಂದೆ ಒಂದು ಕಾಲ ಇತ್ತು ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅದನ್ನೆಲ್ಲ ನಾವು ಬಿಟ್ಟು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೋಗ್ತಕ್ಕಂತ ವ್ಯವಸ್ಥೆಯಲ್ಲಿ ಹೋಗಿದ್ದೇವೆ. ನಾವು ಮತ್ತೆ ಇಂಥ ಎಲ್ಲ ಹಳೆಯ ನಮ್ಮ ಎಲ್ಲ ಏನು ಸಂತರು ಕೊಟ್ಟು ಹೋಗಿದ್ದಾರೆ ಅದನ್ನ ನಾವು ಉಳಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿದರೆ ಮತ್ತೆ ಈ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ದೊಡ್ಡದಾದ ಒಂದು ಶಕ್ತಿಯನ್ನ ನಾವು ಕೊಡ್ತಕ್ಕಂತ ಒಂದು ವ್ಯವಸ್ಥೆ. ನಿಮಗೆಲ್ಲ ಗೊತ್ತದ, ವೈರತ್ ಸಾಂಗ್ ಅನ್ನೋನು ಬರ್ತಾನೆ ಚೀನಾದಿಂದ ಭಾರತ ತನಕ ನಡ್ಕೊಂಡು ಬರ್ತಾನ. ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲೆಲ್ಲೇ ಮಹಾರಾಜರದ್ದೆಲ್ಲ ಒಟ್ಟು ಪ್ರೀತಿಯನ್ನ ತಗೊಂಡು ಪತ್ರವನ್ನು ಬರೆದು ಅವರ ಒಪ್ಪಿಗೆಯನ್ನ ತಗೊಂಡು ಬರ್ತಾನೆ. ಅಷ್ಟೆಲ್ಲ ಮರಳುಗಾಡಿನಲ್ಲೇ ನಡ್ಕೊಂಡು ಬರ್ತಾನೆ. ಭಾರತಕ್ಕೆ ಬಂದು ಹೋದ ಮೇಲೆ ಒಂದು ಮಾತನ್ನ ಬರೀತಾನೆ, ಇಂಡಿಯಾ ದೇಶ ಅನ್ನೋದು ಎಂಥದಿದೆ ಅಂತಂದ್ರೆ ಅಲ್ಲಿ ಏನಾದ್ರೂ ನಾವು ಹೋದ್ರೆ ಆತಿಥ್ಯ ಎಂಥದದ ಅಂತಂದ್ರೆ ನಾವು ಮನೆಯಲ್ಲಿ ಸಿಗೋದಿಲ್ಲ ಅಂತ ಆತಿಥ್ಯ ಇಂಡಿಯಾ ದೇಶದಲ್ಲಿ ಭಾರತದಲ್ಲಿ ಸಿಗುತ್ತದೆ ಅನ್ನೋ ಮಾತನ್ನ ಬರೀತಾರ ಅವರು. ಹೀಗೆ ಒಬ್ರಲ್ಲ ಇಬ್ರಲ್ಲ ನೂರಾರು ಮಂದಿ ಇಲ್ಲಿ ಬಂದು ಹೋದಂತ ಜನ ನಮ್ಮ ಸಂಸ್ಕೃತಿಯನ್ನ ಬಹಳಷ್ಟು ಅಪ್ಪಿಕೊಂಡಂತ ಒಂದು ಜನವನ್ನ ಇತಿಹಾಸವನ್ನ ನೋಡ್ತೇವೆ. ಅಂತ ಒಂದು ಸಂಸ್ಕೃತಿ ಹೊರಕಳಿಸ್ಲಿ ಅಂತೇಳಿ ಹಳ್ಳಿಗಳಲ್ಲಿ ಈ ಹಿಂದೂ ಸಮಾವೇಶ ನಡೀತಾ ಇರೋದು ಬಹಳ ಸಂತೋಷ. ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಭಾರತ್ ಮಾತಾ ಕೀ ವಂದೇ